ಸೊ ವಾಟ್ ಈಸ್ ಕ್ಯಾಲರೀಸ್ ಇನ್ ಅಂಡ್ ಕ್ಯಾಲರೀಸ್ ಔಟ್ ಗೈಸ್. ಸೊ ತುಂಬಾ ಜನ ಹೇಳೋದು ಕೇಳಿಸ್ಕೊಂಡಿರ್ತೀರಾ ನೀವು. ಸೊ ಕ್ಯಾಲರೀಸ್ ಇನ್ನು ಇಷ್ಟಿರ್ಬೇಕು, ಸೊ ಕ್ಯಾಲರೀಸ್ ಔಟ್ ಇಷ್ಟಿರ್ಬೇಕು ನಾವು ಡಯಟ್ ಮಾಡುವಾಗ. ಸೊ ನಾವು ಇಷ್ಟಿಂದ ಇಷ್ಟು ಬರ್ನ್ ಮಾಡಬೇಕು ಅಂತೆಲ್ಲ. ಸೊ ಒಂದು ಸಿಂಪಲ್ ಈಕ್ವೇಶನ್ ಅರ್ಥ ಮಾಡಿಸ್ತೀನಿ. ಸೊ ಫಸ್ಟ್ ಕ್ಯಾಲರೀಸ್ ಇನ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಕ್ಯಾಲರೀಸ್ ಇನ್ ನಥಿಂಗ್ ಬಟ್ ವಾಟ್ ವಿ ಈಟ್. ಸೊ ಕಾರ್ಬ್ಸೇ ಆಗಲಿ, ಫ್ಯಾಟ್ಸೇ ಆಗಲಿ, ಇಲ್ಲ ಪ್ರೋಟೀನೇ ಆಗಲಿ, ಸೊ ನಾವು ಏನ್ ತಿಂತೀವಿ ಅದು ಕ್ಯಾಲರೀಸ್ ಇನ್. ಅಂಡ್ ಕ್ಯಾಲರೀಸ್ ಔಟ್ ಇಸ್ ನಥಿಂಗ್ ಬಟ್ ವಾಟ್ ವಿ ಬರ್ನ್. ಸೊ ವರ್ಕೌಟ್ ಇಂದ ಆಗಲಿ, ಇಲ್ಲ ಡೈಲಿ ಆಕ್ಟಿವಿಟೀಸ್ ಇಂದ ಆಗಲಿ, ಇಲ್ಲ ರೆಸ್ಟ್ ಇಂದ ಆಗಲಿ. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಅರ್ಥ ಮಾಡಿಸ್ತೀನಿ ನಿಮಗೆ. ಸೊ weight loss ಇಲ್ಲ ಫ್ಯಾಟ್ ಲಾಸ್ ಮಾಡುವಾಗ ನಿಮ್ದು ಏನಿದ್ರು ಈಕ್ವೇಶನ್ ಕ್ಯಾಲರೀಸ್ ಇನ್ 2000 ಕ್ಯಾಲರೀಸ್ ಇದೆ ಅಂದ್ರೆ ಕ್ಯಾಲರೀಸ್ ಔಟ್ ಬಂದು ನಿಮ್ದು 2300 ಕ್ಯಾಲರೀಸ್ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ. ವೆಯ್ಟ್ ಮೇಂಟೈನ್ ಮಾಡುವಾಗ ಎರಡು ಸೇಮ್ ಇರುತ್ತೆ 2000. ಬಟ್ ಅದೇ ವೆಯ್ಟ್ ಇನ್ಕ್ರೀಸ್ ಮಾಡಬೇಕು ಅಂತ ನೀವು, ಸೊ ನಿಮ್ದು ಕ್ಯಾಲರೀಸ್ ಇನ್ ಬಂದು 2300 ಕ್ಯಾಲರೀಸ್ ಇದ್ರೆ ಕ್ಯಾಲರೀಸ್ ಔಟ್ ಬಂದು 2000 ಇರುತ್ತೆ. ಸೊ ಆಟೋಮೆಟಿಕ್ ವೆಯ್ಟ್ ಗೇನ್ ಆಗುತ್ತೆ. ಸೊ ಸಿಂಪಲ್ ಈಕ್ವೇಶನ್ ಅರ್ಥ ಆಗಿದೆ ಅನ್ಕೊಂತೀನಿ. ಹೋಗ್ತಾ ಹೋಗ್ತಾ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಇನ್ನೂ ಸ್ವಲ್ಪ ಡೆಪ್ತ್ ಇನ್ನೂ ಕ್ಲೀನ್ ಆಗಿ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸೊ ಈ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಕಮೆಂಟ್ ಎಲ್ಲ ಮರಿಬೇಡಿ.